ಪಹಲ್ಗಾಮ್ನಲ್ಲಿ 26 ಜನ ಅಮಾಯಕರ ನರಮೇಧ ನಡೆಸಿದಂತಹ ಟಿಆರ್ಎಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಘಟನೆಯನ್ನ ಉಗ್ರ ಸಂಘಟನೆ ಅಂತ ಅಮೆರಿಕ ವಿಶ್ವಸಂಸ್ಥೆಯಲ್ಲಿ ಘೋಷಿಸಿದೆ. ಏನಿದು ಟಿಆರ್ಎಫ್ ಸಂಘಟನೆ ಅನ್ನೋದರ ರಿಪೋರ್ಟ್ ಇಲ್ಲಿದೆ. ಪಹಲ್ಗಾಮ್ ನರಮೇಧ 26 ಜನ ಅಮಾಯಕರ ಉಸಿರು ನಿಲ್ಲಿಸಿದ ಘೋರ ದುರಂತ. ಏಪ್ರಿಲ್ 22ರಂದು ನಡೆದ ಮಾರಣ ಹೋಮವನ್ನು ಲಷ್ಕರ್ ಇ ತೊಯ್ಬಾ ಅಂಗಸಂಸ್ಥೆಯಾಗಿರೋ ದಿ ರೆಸಿಸ್ಟೆನ್ಸ್ ಫ್ರಂಟ್ ಉಗ್ರ ಸಂಘಟನೆ ಹೊಣೆ ಹೊತ್ತಿತ್ತು. ಅಮಾಯಕರ ರಕ್ತದೋಕುಳಿ ಹರಿಸಿದ ಟಿಆರ್ಎಫ್ ಈ ಕೃತ್ಯ ಹಿಂದೆ ಕೈವಾಡ ಇರುವುದಾಗಿ ವಿಶ್ವದ ದೊಡ್ಡಣ್ಣ ಅಮೆರಿಕ ಘೋಷಿಸಿದೆ. 26 ಜನ ಪ್ರವಾಸಿಗರ ನರಮೇಧ ನಡೆಸಿದ್ದ ಪಾಕ್ಗೆ ಇದೀಗ ಜಾಗತಿಕವಾಗಿ ಮತ್ತೆ ಹಿನ್ನಡೆಯಾಗಿದೆ. ಉಗ್ರ ಕೃತ್ಯದ ದಾಳಿ ಹೊತ್ತಿಕೊಂಡಿದ್ದ ದಿ ರೆಸಿಸ್ಟೆನ್ಸ್ ಫ್ರಂಟ್ ಸಂಘಟನೆಯನ್ನು ವಿದೇಶಿ ಭಯೋತ್ಪಾದಕ ಸಂಘಟನೆ ಮತ್ತು ವಿಶೇಷವಾಗಿ ಗೊತ್ತುಪಡಿಸಿದ ಜಾಗತಿಕ ಭಯೋತ್ಪಾದಕ ಅಂತ ಅಮೆರಿಕ ಘೋಷಿಸಿದೆ. ದಿ ರೆಸಿಸ್ಟೆನ್ಸ್ ಫ್ರಂಟ್ ಸಂಘಟನೆಯನ್ನು ಉಗ್ರ ಪಟ್ಟಿಗೆ ಸೇರಿಸಿರೋ ಬಗ್ಗೆ ವಿಶ್ವಸಂಸ್ಥೆಯಲ್ಲಿ ಅಮೆರಿಕ ಘೋಷಿಸಿದೆ. ಈ ಟಿಆರ್ಎಫ್ ಸಂಘಟನೆ 2019ರಲ್ಲಿ ಸ್ಥಾಪನೆಯಾಗುತ್ತೆ. ಬಳಿಕ 2023ರಲ್ಲಿ ದಿ ರೆಸಿಸ್ಟೆನ್ಸ್ ಫ್ರಂಟ್ ಸಂಘಟನೆ ಬ್ಯಾನ್ ಮಾಡಿ ಕೇಂದ್ರ ಸರ್ಕಾರ ಆದೇಶಿಸುತ್ತೆ. 2023ರಲ್ಲಿ ಬ್ಯಾನ್ ಆದ ಬಳಿಕವೂ ಟಿಆರ್ಎಫ್ ಕಾರ್ಯಾಚರಣೆ ಮುಂದುವರಿಯುತ್ತದೆ. ಆನ್ಲೈನ್ ಮೂಲಕ ಯುವಕರನ್ನು ನೇಮಕ ಮಾಡಿಕೊಳ್ಳುತ್ತದೆ. ಭಯೋತ್ಪಾದಕರು ದೇಶದೊಳಗೆ ನುಸುಳಲು ಇದೇ ಯುವಕರನ್ನು ಬಳಸಿಕೊಳ್ಳಲಾಗುತ್ತೆ. ಪಾಕಿಸ್ತಾನದಿಂದ ಜಮ್ಮು ಕಾಶ್ಮೀರಕ್ಕೆ ಶಸ್ತ್ರಾಸ್ತ್ರ ಮತ್ತು ಮಾದಕ ದ್ರವ್ಯ ಪೂರೈಸುವ ಕೆಲಸ ಮಾಡುತ್ತೆ. ಜಮ್ಮು ಕಾಶ್ಮೀರದ ನಾಗರಿಕರನ್ನು ಗುರಿಯಾಗಿಸಿ ದಾಳಿ ನಡೆಸುತ್ತದೆ. ಹೀಗೆ ದಾಳಿ ನಡೆಸೋ ಟಿಆರ್ಎಫ್ಗೆ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಐಎಸ್ಐ ಬೆನ್ನೆಲುಬಾಗಿ ನಿಂತಿದೆ. ಇತ್ತ ಅಮೆರಿಕ ನಡೆಯನ್ನು ಭಾರತ ಸ್ವಾಗತಿಸಿದೆ. ಭಯೋತ್ಪಾದನೆ ವಿರುದ್ಧ ಜಂಟಿ ಹೋರಾಟಕ್ಕೆ ಬಲ ಬಂದಿದೆ ಅಂತ ಟ್ವೀಟ್ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಟಿವಿ9.